ಸೊ ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ್ತೇಳಿ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದ ಉದ್ದೇಶ ನಿಮ್ಗೆ ಗೊತ್ತೈತಿ. ಟಾಟಾದವರು BSNL ಸಿಮ್ನ 15,000 ಕೋಟಿಗೆ ಕೊಂಡ್ಕೊಂಡಾರಂತೇಳಿ ಸುದ್ದಿ ಎಲ್ಲ ಕಡೆ ಅದು ಟ್ರೆಂಡಿಂಗ್ನಾಗ ಐತಿ. ಈಗ ಆ ಒಂದು ಸುದ್ದಿ ನಿಜಾನೋ ಸುಳ್ಳು ಅಂತೇಳಿ ನಿಮ್ಗೆ ಒಡೆದು ಹೇಳತ್ನು. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋ ಇಷ್ಟ ಆತಪ್ಪ ಅಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಸೊ ಫ್ರೆಂಡ್ಸ್, ನಾವು ಹಾಕುವಂಥ ಪ್ರತಿಯೊಂದು ಕಂಟೆಂಟ್ಗಳು ಭಾಳ ಜೆನ್ಯೂನ್ ಆಗಿರ್ತಾವೆ, ಟ್ರಸ್ಟ್ಫುಲ್ ಆಗಿರ್ತಾವೆ. ಅದಕ್ಕೆ ಹೇಳಕತ್ತನು ಸಬ್ಸ್ಕ್ರೈಬ್ ಅಂತೇಳಿ. ಇವತ್ತು ನಾನು ನಿಮ್ಗೆ ಯೂಸ್ಫುಲ್ ಆಗ್ಲಿಕ್ಕಂದ್ರೂ ಮುಂದೊಂದು ವಿಡಿಯೋದ ಮುಂದಿನ ಒಂದು ಕಂಟೆಂಟ್ನಾಗ ಯೂಸ್ಫುಲ್ ಆಗ್ಬೋದು. ಸೊ ಫ್ರೆಂಡ್ಸ್, ಬರೀ ಮತ್ತು ತಡ ಮಾಡೋದು ಬೇಡ. ಈ ಒಂದು ಸುದ್ದಿ ಕರೆ ಐತೋ ಸುಳ್ಳು ಐತೋ ಅಂತೇಳಿ ಹೇಳ್ತೀನಿ. ಸೊ ಫ್ರೆಂಡ್ಸ್, ಮೊದಲಿಗೆ ಜಿಯೋದವರು ಏರ್ಟೆಲ್ದವರು ಯಾಕೆ ಕರೆನ್ಸಿ ರೇಟ್ ಎಬ್ಸಿದ್ರು ಅನ್ನೋದು ಕಾರಣ ಹೇಳ್ತೀನಿ. ಸೊ ಫ್ರೆಂಡ್ಸ್, ಮೊದಲು ಜಿಯೋದವರು ಕರೆನ್ಸಿ ರೇಟ್ ಎಬ್ಸೋ ಕಾರಣ ಅವರ ಒಂದು ಮಗನ ಮದುವೆಗೆ ಖರ್ಚಿಗೆ ಅಂತೇಳಿ ಅವರು ರೇಟ್ನ ಎಬ್ಸಿದ್ರು. ಇವ್ರು ರೇಟ್ ಏನು ಎಬ್ಸ್ಯಾರ ಅಂತೇಳಿ ತಿಳ್ಕೊಂಡು ಇವ್ರು ನೋಡ್ಕೊಂಡು ಏರ್ಟೆಲ್ದವ್ರು ಎಬ್ಸಿದ್ರು. ಅವ್ರಿಗೆ ಇದೇ ಅಕ್ಯುರೇಟ್ ರೀಸನ್ ಅಂತಿರಲಿಲ್ಲ. ಒಟ್ಟು ಜಿಯೋದವ್ರು ರೇಟ್ ಎಬ್ಸ್ಯಾರ ಅಂತೇಳಿ ಇನ್ಕ್ರೀಸ್ ಮಾಡ್ಯಾರ ಅಂತೇಳಿ ಏರ್ಟೆಲ್ದವರು ಅವರ ಒಂದು ರಿಚಾರ್ಜ್ನ ಪ್ಲ್ಯಾನ್ ಅವರು ಕೂಡ ಇನ್ಕ್ರೀಸ್ ಮಾಡ್ತಾರೆ. ಸೊ ಫ್ರೆಂಡ್ಸ್, ಈ ಥರ ಇನ್ಕ್ರೀಸ್ ಮಾಡೋ ಟೈಮ್ನಾಗ ಕೆಲವೊಂದಿಷ್ಟು ಜನ ಅಂದ್ರೆ ಮಿಡಲ್ ಕ್ಲಾಸ್ ಜನ ಆಗಿರ್ಬೋದು, ಲೋ ಪೀಪಲ್ಗಳು ಇರ್ತಾರಲ್ಲ. ಸೊ ಫ್ರೆಂಡ್ಸ್, ಬಡ ಜನರು ಇರ್ತಾರಲ್ಲ, ಅವರೆಲ್ಲ ಏನು ಮಾಡ್ತಾರಪ್ಪ ಅಂದ್ರೆ ತಲೆ ಹಾಪಾಕೈತಿ. ಅವ್ರಿಗೆ ತಲೆಗೇನು ಹಾಪಾಕೈತಿ, ಒಂದು 30% ಮಂದಿ ಇದ್ರಾಗ 15%, 15% ಇಬ್ಬರು ಏನು ಮಾಡ್ತಾರಪ್ಪ ಅಂದ್ರೆ ಕೂಡಿಸಿ 30% ಜನ ಪೋರ್ಟ್ ಹಾಕಾರ. ಯಾವುದಕ್ಕೆ ಪೋರ್ಟ್ ಹಾಕಾರಪ್ಪ ಅಂದ್ರೆ BSNL ಸಿಮ್ಮಿಗೆ ಪೋರ್ಟ್ ಹಾಕಾರು. ಸೊ ಫ್ರೆಂಡ್ಸ್, BSNL ಸಿಮ್ಮಿಗೆ ಯಾಕೆ ಟಾರ್ಗೆಟ್ ಮಾಡಿದ್ರು ಅಂತೇಳಿ ಕಾರಣ ಹೇಳೋದಾದ್ರೆ, VI ಸಿಮ್ಮಿಗೆ ಟಾರ್ಗೆಟ್ ಇಡ್ಬೋದಲ್ಲ, VI ಸಿಮ್ಮಿಗೆ ಪೋರ್ಟ್ ಆಗ್ಬೋದಲ್ಲ ಅಂತ ಕೇಳ್ಬೋದು ನಾನು. ಸೊ ಫ್ರೆಂಡ್ಸ್, VIದವ್ರದ್ದು ರೀಚಾರ್ಜ್ ಪ್ಲ್ಯಾನಿಂಗ್ ಸ್ವಲ್ಪ ಇನ್ಕ್ರೀಸ್ ಐತಿ. BSNL ಗೋರ್ಮೆಂಟ್ ಸಿಮ್ ಆಕೈತಿ. ಗೋರ್ಮೆಂಟ್ ಸಿಮ್ ಅದು ಸ್ವದೇಶಿ ಕಂಪ್ನಿ ಆಕೈತಿ. ಮತ್ತು ಸ್ವದೇಶಿ ಕಂಪ್ನಿ ಅವರು ಗೋರ್ಮೆಂಟ್ ಥ್ರೂ ಆಗಿರೋದ್ರಿಂದ ಅವ್ರಿಗೆ ಲಿಮಿಟ್ ಅನ್ನೋದು ಇರೋದು 200 ಅಂದ್ರೆ 199 ಕರೆನ್ಸಿಗೆ 2 GB ನೆಟ್ ಕೊಡ್ತಾರೆ. 45 ದಿನ ಅಥವಾ 30 ದಿನ. 45 ದಿನ ಅಂತೇಳಿ ಎಲ್ಲರೂ ಹೇಳ್ಕೊಳ್ತಾರೆ, ಆದರೆ ಆ್ಯಕ್ಚುಲಿ ಇರೋದು 30 ದಿನ ಅದು ಕರೆನ್ಸಿ ಇದು. ಸೊ ಫ್ರೆಂಡ್ಸ್, ಅದ್ರ ರೀಚಾರ್ಜ್ ಪ್ಲ್ಯಾನಿಂಗ್ ಎಲ್ಲ ಸಿಮ್ಗಳಿಗೆ ಹೋಲಿಸಿದ್ರೆ ಅದ್ರದ್ದು ಒಂದು ಪ್ಲ್ಯಾನಿಂಗ್ ಕಮ್ಮಿ ಐತಿ. ಹಿಂಗಾಗಿ ಎಲ್ಲರೂ ಏನು ಮಾಡ್ತಾರಪ್ಪ ಅಂದ್ರೆ ಆ ಒಂದು ಸಿಮ್ಮಿಗೆ ಪೋರ್ಟ್ ಆಗ್ಯಾರ. ಮೊದಲು ಒಂದು ಟೈಮ್ನಾಗ BSNLದು ಒಂದು ಕಿಂಗ್ ಪೊಸಿಷನ್ದಾಗ ಇರ್ತದೆ ಆ ಒಂದು ಸಿಮ್. ಗೋರ್ಮೆಂಟ್ ಸಿಮ್ ಒಂದು BSNL ಒಂದು ಲೆವೆಲಿಗೆ ಒಂದು ಇತ್ತು. ಆವಾಗ ಏನಾಗಿತ್ತಪ್ಪ ಅಂದ್ರೆ ಏರ್ಟೆಲ್ದವರು ಮಾರ್ಕೆಟಿಗೆ ಬರೋಣ, ಜಿಯೋದವ್ರು ಆಫರ್ ಕೊಡೋಣ. ಸೊ ಫ್ರೆಂಡ್ಸ್, ಅದು BSNL ಸಿಮ್ ಅನ್ನೋದು ಮಡ್ಚ್ಕೊಂತ ಕೆಳಗೆ ಬಿತ್ತು. ಸೊ ಫ್ರೆಂಡ್ಸ್, ಇದೇ ಉದ್ದೇಶದಿಂದ ಇಂದಲ್ಲ ನಾಳೆ ಅದು ಗೆಲ್ತನೋ ಅಂತೇಳಿ ಅನ್ನೋ ಉದ್ದೇಶದಿಂದ ಗೋರ್ಮೆಂಟ್ದವರು ಅವಾಗ ಅದಕ್ಕೆ ಕೆಲವೊಂದಿಷ್ಟು ಅಮೌಂಟ್ಗಳನ್ನ ಕೊಡ್ತಾಯಿದ್ರು. ಅದಕ್ಕೆ ಅಂದ್ರೆ ಈಗ ಎಷ್ಟೈತಿಲ್ಲ ಇಷ್ಟ ಇದ್ರೆ ಸಾಕು, ನಮಗೆ ಹೆಚ್ಚಿಗೆ ನಾಶ ಪಡೋದು ಬೇಡ ಅಂತೇಳಿ ಅವ್ರ ಒಂದು ಮೈಂಡ್ಸೆಟ್ ಇಟ್ಕೊಂಡು ಅದನ್ನು ಅವರು ಕ್ಯಾರಿ ಮಾಡತ್ತಿದ್ರು. ಸೊ ಫ್ರೆಂಡ್ಸ್, ಈಗೇನು ಇವರು ಇಬ್ಬರು ರೇಟ್ ಎಬ್ಸಿದ್ರಲ್ಲ, ಏರ್ಟೆಲ್ದವರು ಜಿಯೋದವರು, ಏನಾಯ್ತಪ್ಪ ಅಂದ್ರೆ ಎಲ್ಲ ಆಡಿಯನ್ಸ್ಗಳು ಎಲ್ಲ ಯೂಸರ್ಗಳು ಯಾರ್ಯಾರದಾರಲ್ಲ ಈಗ ಮಿಡಲ್ ಕ್ಲಾಸ್ ಮಂದಿ ಎಲ್ಲನೂ ಏನು ಮಾಡಿದ್ರಪ್ಪ ಅಂದ್ರೆ BSNL ಸಿಮ್ ಪೋರ್ಟ್ ಆದ್ರೆ. ಸೊ ಫ್ರೆಂಡ್ಸ್, ನೀವು ಒಂದು ರೆಕಾರ್ಡ್ ಹೇಳ್ತೀನಿ. ಆ ಒಂದು ರೆಕಾರ್ಡ್ ನೀವು ತಿಳ್ಕೊಂಡಿರಪ್ಪ ಅಂದ್ರೆ ನಿಮ್ಗೆ ಗೊತ್ತಾಕೈತಿ ಯಾರ್ಯಾರ್ದು ಹೆಂಗೆ ಐತೆ ಅಂತ ನೋಡ್ರಿ. ಹೋದ ವರ್ಷದ ಲೆಕ್ಕ ಹೇಳ್ತೀನಿ. ಹೋದ ವರ್ಷದಾಗ BSNLದಾಗ ಇದ್ದಂಥ 16 ಲಕ್ಷ ಜನ ಏರ್ಟೆಲ್ಗೆ ಜಿಯೋಕ್ಕೆ ಪೋರ್ಟ್ ಹಾಕಾರ. 16 ಲಕ್ಷ ಜನ ಪೋರ್ಟ್ ಹಾಕಾರು. ಮತ್ತು ಈಗೇನು ಈ ಒಂದು ಆಫರ್ನ ಏನು ಎಬ್ಸಿದ್ರಲ್ಲ, ಇವತ್ತಿನ ರೆಕಾರ್ಡ್ ಹೇಳ್ತೀನಿ ಕೇಳಿರಿ. ಸುಮಾರು 30% ಅಂದ್ರೆ 60-70% ಇಟ್ಕೊಂಡು 30% ಮಂದಿ ಅಂದರೆ ಇದಕ್ಕೆ ಶಿಫ್ಟ್ ಆಗ್ಯಾರ. ಯಾವುದಕ್ಕೆ ಶಿಫ್ಟ್ ಆಗ್ಯಾರಪ್ಪ ಅಂದ್ರೆ BSNL ಸಿಮ್ಮಿಗೆ ಶಿಫ್ಟ್ ಆಗ್ಯಾರು. ಜಿಯೋದವ್ರು ಆಗಿರ್ಬೋದು ಮತ್ತು ಏರ್ಟೆಲ್ದವ್ರು ಆಗಿರ್ಬೋದು, ಎರಡೂ ಸೇರಿಸಿ 30% ಹೇಳತ್ನ. ಮತ್ತು ಇನ್ನೂ ಒಂದಿಷ್ಟು ಜನ ಅಲ್ಲೇ ಮ್ಯೂಟ್ ಆಗ್ಯಾರ. ಮ್ಯೂಟ್ ಅಂದ್ರೆ ಏನು, ಇವ್ರು ಆಫರ್ಗಳನ್ನ ಕಮ್ಮಿ ಮಾಡ್ತಾರೋ ಅಂತೇಳಿ ಅನ್ಕೊಂಡು ಕಮ್ಮಾಗಿ ಅಲ್ಲೇ ಅವ್ರು ಮ್ಯೂಟ್ ಆಗ್ಯಾರು. ಅವರು ಕೂಡ ಇಂದಲ್ಲ ನಾಳೆ ಅದ್ರೊಳಗೆ ಒಂದು 10-15% ಈ ಕಡೆ BSNLಗೆ ಶಿಫ್ಟ್ ಹಾಕಾರ. ಇವರು ಏನಾರು ಕಡಿಮೆ ಮಾಡೋ ಪೊಸಿಷನ್ಗೆ ಬರಲಿಲ್ಲ ಅಂದ್ರೆ ಅವರು ಕೂಡ BSNLಗೆ ಬರೋ ಚಾನ್ಸಸ್ ಭಾಳ ಐತಿ. ಸೊ ಫ್ರೆಂಡ್ಸ್, ನಿಮ್ಗೆ ಗೊತ್ತಾಯ್ತು ಈಗ ಯಾಕೆ ರೇಟ್ ಎಬ್ಸಿದ್ರಿ ಮತ್ತು ಎಷ್ಟು ಜನ ಬಂದರು ಅಂತೇಳಿ. ಇನ್ನು ಟಾಟಾದವರು BSNL ಸಿಮ್ನ ಕೊಂಡ್ಕೊಂಡಾರ ಅಂತ ಹೇಳ್ತಾರೆ. ಇದೇ ಒಂದು ಸುದ್ದಿ ಭಾಳ ಟ್ರೆಂಡಿಂಗ್ನಾಗ ಐತಿ. ಇದ್ರ ಕ್ಲಾರಿಟಿ ಕೊಡ್ತೀನಿ. ಸೊ ಫ್ರೆಂಡ್ಸ್, ಗೊತ್ತಿರಲಿ, ಟಾಟಾದವರು ಸಿಮ್ನ ಕೊಂಡ್ಕೊಂಡಿಲ್ಲ. ಟಾಟಾದವರು BSNL ಸಿಮ್ನ ಕೊಂಡ್ಕೊಂಡಿಲ್ಲ, ಕಾಂಟ್ರಾಕ್ಟ್ ಕೀ ಹಿಡ್ದಾರೆ. ಕಾಂಟ್ರಾಕ್ಟ್ ಕೀ ಅಂದ್ರೆ ಇಷ್ಟು ಟವರ್ಗಳನ್ನ ನಿಮ್ಮ ಒಂದು ಟವರ್ನ ನಾವು ಕುಂದಿರಿಸ್ಕೊಡ್ತೀವಿ, ನಿಮ್ಮ ಒಂದು 4G ಡೇಟಾನ 5G ಮತ್ತು ಅಪ್ಗ್ರೇಡ್ ವರ್ಷನ್ ತರ್ತೀವಿ ಅಂತೇಳಿ ಹೇಳ್ಕೊಂಡಾರ ಅವರು. ಕಾಂಟ್ರಾಕ್ಟ್ ಕೀ ಹಿಡ್ದು ಐತ್ಲೆ
ಅದನ್ನು ಕಾರ್ಯರೂಪಕ್ಕೆ ತರಾಕ ಈ ಒಂದು ಗುತ್ತಿಗೆ ಹಿಡ್ದಾರಂಗೆ ಗುತ್ತಿಗೆ ಹಿಡ್ದಾರ ಅಂದಂಗೆ. ಸೊ ಫ್ರೆಂಡ್ಸ ಇದು ಭಾಳ ಕನ್ಫ್ಯೂಷನ್ ಐತಿ. ಕೆಲವೊಂದಿಷ್ಟು ಜನರಿಗೆ BSNL ಅವರು ಟಾಟಾದವ್ರಿಗೆ ಕಾಂಟ್ರಾಕ್ಟ್ಗೆ ಕೊಟ್ಟಾರು. ಇನ್ನೊಂದು ಸಲ ಒತ್ತಿ ಹೇಳಾಕತ್ತಾನ ಕೇಳ್ರಿ. ಸೊ ಫ್ರೆಂಡ್ಸ ಅದನ್ನ ಕಾಂಟ್ರಾಕ್ಟ್ಗೆ ಕೊಟ್ಟೋದಕ್ಕೈತ್ಲೆ ನೀವೇನು ಅನ್ಕೊಂಡ್ಬಿಟ್ರಪ್ಪ ಅಂದ್ರೆ BSNL ಸಿಮ್ನವರು ಕಂಪ್ನಿನ ಕೊಂಡ್ಕೊಂಡಾರು, ಅವನ ಸಿಮ್ನ ಕೊಂಡ್ಕೊಂಡ್ಬಿಟ್ಟಾರು ಅಂತ ತಿಳ್ಕೊಂಬಿಟ್ರಿ ನೀವು. ಸೊ ಫ್ರೆಂಡ್ಸ ಈ ಕ್ಲಾರಿಟಿ ಸಿಗೋದೇ ತಿಳ್ಕೊತನು. ಈ ಒಂದು ಕ್ಲಾರಿಟಿಗೆ ಈ ಒಂದು ವಿಡಿಯೋಕ್ಕೆ ಲೈಕ್ ಸಿಗಲಿ ಮತ್ತು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತನು. ಮತ್ತು ನಿಮಗೆ ಇಂಥದ್ದು ಒಂದು ಬೆಸ್ಟ್ ಟಾಪಿಕ್ ಏನಾದ್ರು ಬೇಕಂದ್ರೆ ಮುಂದಿನ ಒಂದು ವಿಡಿಯೋದಾಗ ತೊಗೊಂಡ್ಬರ್ತಿರ್ತೀನಿ. ಸೊ ಫ್ರೆಂಡ್ಸ BSNL ಅವ್ರದ್ದು ರೀಚಾರ್ಜ್ ಪ್ಲ್ಯಾನ್ ಹೇಳೋದಾದ್ರೆ ನಿಮ್ಗೆ ಆಗಲೇ ಹೇಳಿದಂಗೆ 199 ಐತಿ. 199ಗೆ 2 GB ನೆಟ್, 30 ದಿನ ಅನ್ಲಿಮಿಟೆಡ್ ಕಾಲ್ ಮತ್ತು ನೀವು SMS ಕಳಿಸ್ಬೋದು ಡೈಲಿ 100 ಮೆಸೇಜ್. ಸೊ ಫ್ರೆಂಡ್ಸ ಈ ಒಂದು ಪ್ಲ್ಯಾನ್ ನೋಡಿದ್ರಪ್ಪ ಅಂದ್ರೆ ಎಲ್ಲ ಸಿಮ್ಗಳಿಗೆ ನಮಗೆ ಇಂಟರ್ನೆಟ್ ಬರಲಿ ಬಿಡಲಿ ಒಟ್ಟು ನಮಗೆ ಮಾತಾಡೋಕೆ ಬಂದ್ರೆ ಸಾಕು, ಮಾತಾಡೋಕೆ ಒಂದು ಸಿಮ್ ಸಿಕ್ಕರೆ ಸಾಕಾಗೈತಿ ಹಂಗೆ ಅನ್ನತ್ತಾರೆ ಎಲ್ಲರೂ ಈಗ. ಸೊ ಫ್ರೆಂಡ್ಸ ಮಾಹಿತಿ ಕೊಟ್ಟನು ನಿಮ್ಗೆ ಹೆಂಗೆ ಅನಿಸ್ತೈತಿ ಕೆಳಗೆ ಕಮೆಂಟ್ ಮಾಡಿರಿ. ಈ ಒಂದು ವಿಡಿಯೋನ ಫ್ರೆಂಡ್ಸ್ ಸರ್ಕಲ್ನಾಗ ಶೇರ್ ಮಾಡಿರಿ. ಸೊ ಫ್ರೆಂಡ್ಸ ಅಲ್ಲಿ ಮತ್ತು ನಿಮ್ಗೆ ಮುಂದಿನ ಒಂದು ಟಾಪಿಕ್ನಾಗ ಭೇಟಿ ಹಾಕೋಣ. ಅಲ್ಲಿವರೆಗೂ ಟಾಟಾ.